ಕೃಷಿ ಗದ್ದೆಯ ಕೆಲಸದಿಂದ ದೂರ ಸರಿಯುತ್ತಿರುವ ಇಂದಿನ ಯುವ ಜನತೆಯ ಮಧ್ಯೆ ಗುತ್ತಿಗೆದಾರನೋರ್ವ ಯಂತ್ರವನ್ನು ಕಾಯದೆ ಹಾರೆ ಪಿಕ್ಕಾಸಿನ ಮೂಲಕವೇ ಸುಂದರವಾದ ಗದ್ದೆಯನ್ನು ನಿರ್ಮಿಸಿ ಸಾಹಸ ಮೆರೆದಿದ್ದಾರೆ. ಗುತ್ತಿಗೆದಾರನಾಗಿ, ಸಾಮಾಜಿಕ ಸೇವಕನಾಗಿ ಸಾಕಷ್ಟು ಉತ್ತಮ ಕೆಲಸಗಳ ಮೂಲಕ ಗಮನ ಸೆಳೆದಿರುವ ಶಿರ್ತಾಡಿಯ ಜೆಎನ್ಎಸ್ ಕನ್ಸ್ಟ್ರಕ್ಷನ್ಸ್ನ ಮಾಲಕರಾಗಿರುವ ಸುರೇಂದ್ರ ಕೆ ಮತ್ತು ಅವರ ಕುಟುಂಬದವರು ಸೇರಿ ಯಂತ್ರಗಳ ಸಹಾಯವಿಲ್ಲದೆ ಗತಕಾಲದಂತೆ ಮಾನವ ನಿರ್ಮಿತ ಗದ್ದೆಯನ್ನು ಈಗಲೂ ಮಾಡಬೇಕೆನ್ನುವುದನ್ನು ತೋರಿಸಿಕೊಟ್ಟು ಮಾದರಿಯಾದ ಕೃಷಿಕರು. ಗುಡ್ಡವನ್ನು ಅಗೆದು ಗದ್ದೆ ರಚನೆ ಮಾಡಬೇಕು, ಸಾವಯವ ಭತ್ತ ಬೆಳೆಯಬೇಕೆನ್ನುವಂಥ ನಿಟ್ಟಿನಲ್ಲಿ ನಾವು ಬಹಳ ವರ್ಷಗಳಿಂದ ಕನಸನ್ನು ಕಂಡಿದ್ದೇವೆ. ತಂದೆಯ ಅನಾರೋಗ್ಯದ ನಿಮಿತ್ತ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಿಕ್ಕಾಗಲಿಲ್ಲ. ಕಾಲಾಯ ತಸ್ಮೇ ನಮ ಎನ್ನುವಾಗಿ ಕಾಲ ಕೂಡಿ ಬಂದಿದೆ. ನಾವು ಕೆಲಸ ಆರಂಭಿಸಿದ್ದೇವೆ. ಕೆಲಸ ಆರಂಭಿಸುವಾಗ ಪ್ರಥಮವಾಗಿ ಜಾಗ ಸ್ವಲ್ಪ ಎತ್ತರ ತಗ್ಗಿತ್ತು. JCB ಯಂತ್ರದ ಮೂಲಕ ಪ್ರಥಮವಾಗಿ ನಾವು ಸಮತಟ್ಟುಗೊಳಿಸಿದ್ದೇವೆ. ಅದು ಸರಿಯಾಗಿ ಆಗಲಿಲ್ಲ. ಮತ್ತು ಇಟಾಚಿ ಮುಖಾಂತರವಾಗಿ ಜಾಗವನ್ನು ಸಮತಟ್ಟುಗೊಳಿಸಿ ನಂತರ ಹುಡಿಮಣ್ಣಿಗೆ ಉಳುಮೆ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ನಾವು ಟ್ರಾಕ್ಟರ್ ಯಂತ್ರದ ಮೂಲಕ ಒಬ್ಬರನ್ನು ನಾವು ವಿಚಾರಿಸಿದಾಗ ಅವರು ಮಾಡಿಕೊಡ್ತೇನೆ ಅಂತ ಹೇಳಿಕೊಂಡ್ರು. ನಂತರ ಸುಮಾರು 10 ದಿವಸಗಳಾದ ನಂತರ ಫೋನ್ ರಿಸೀವ್ ಮಾಡಿದ್ದು ನಿಲ್ಲಿಸಿದರು. ಮತ್ತು ಅವರ ಮನೆಗೆ ಹೋಗಿ ಅವರ ಹೆಂಡತಿಯ ಮೊಬೈಲ್ನಿಂದ ಕರೆ ಮಾಡಿದೆ, ಉಳುಮೆ ಮಾಡಿಕೊಡ್ಬೋದಾ ಹುಡಿಮಣ್ಣಿಗೆ ಅಂತ ಕೇಳಿದಾಗ ಅವ್ರು ಮಾಡಿಕೊಡ್ತೇನೆ, ನಾಳೆ ಆದಿತ್ಯವಾರ ಬರ್ತೇನೆ ಅಂತ 2 ಗಂಟೆ ನಂತರ ಬರ್ತೇನೆ ಅಂತ ಹೇಳಿದರು. ನಂತರ 4 ಗಂಟೆಯ ತನಕ ಕಾದು ಫೋನ್ ಮಾಡುವಾಗ ಫೋನ್ ರಿಸೀವ್ ಮಾಡಲಿಲ್ಲ. ಮತ್ತು ನಾವೇ ಹಾರೆ ಪಿಕ್ಕಾಸ್ ಎಲ್ಲ ರೆಡಿ ಮಾಡಿ 6 ಜನ ಸೇರಿ 4 ದಿವಸ ಕೊಟ್ಟು ಹಾರೆ ಮತ್ತು ಪಿಕ್ಕಾಸ್ನ ಮುಖಾಂತರವಾಗಿ ಕೊಚ್ಚಿ ಕಲ್ಲನ್ನೆಲ್ಲ ತುಂಬಿ ಹೊರಗಡೆ ಹಾಕಿ ರಚನೆ ಮಾಡಿ ನೀರನ್ನೆಲ್ಲ ಮಟ್ಟ ಮಾಡಿ ಮತ್ತು ತರೆಗೆಲೆಗೆ ಹಾಕಿ ಗೊಬ್ಬರ ಹಾಕಿ ಮತ್ತು ನೀರು ಕಟ್ಟಿ ನಂತರ ಪಣಪಿಲ್ಲದ ಒಬ್ಬರು ವಿಠಲ ಅಣ್ಣ ಅಂತಿದ್ರು, ಅವರ ಮುಖಾಂತರವಾಗಿ ಟ್ರಾಕ್ಟರಲ್ಲಿ ಉಳುಮೆ ಮಾಡಿಸಿದೆವು. ನಂತರ 4 ದಿವಸ ನಂತರ ಇಲ್ಲಿಯೇ ಪಕ್ಕದಲ್ಲಿ ಒಬ್ಬರು ಹರೀಶ್ ಶೆಟ್ಟರ ಮನೆಯಲ್ಲಿ ಕಂಬಳದ ಕೋಣಗಳು ಉಂಟು. ಅವರಲ್ಲಿ ಕೇಳಿಕೊಂಡೆ ನಾನು ಉಳುಮೆ ಮಾಡಿಕೊಡ್ಬೋದಾ ಅಂತ. ಅವರು ಒಪ್ಪಿಕೊಂಡ್ರು, ಉಳುಮೆ ಮಾಡಿಕೊಡ್ತೇನೆ ಅಂತ ಹೇಳಿ ಒಪ್ಪಿಕೊಂಡ್ರು. ಮತ್ತು ಉಳುಮೆ ಮಾಡಿಕೊಟ್ರು. ನಂತರ ಮೊನ್ನೆ 15ನೇ ತಾರೀಕು ದಿವಸದಂದು ನಾವು ಮುಹೂರ್ತ ಮಾಡಿದ್ದೆವು ಸಾಲು ನಾಟಿ ಮಾಡಲಿಕ್ಕೆ. ರಮೇಶ್ ಪೂಜಾರಿ ಕಲ್ಲಾಡ್ಕ ಇವರ ಮುಖಾಂತರವಾಗಿ ನಮ್ಮ ಕುಟುಂಬದ ಹಿರಿಯ ಸದಸ್ಯರಾದಂಥ ಕೊಡಿಂಗೇರಿ ಶಿವಪ್ಪ ಪೂಜಾರಿಯವರು ಮತ್ತು ನಮ್ಮ ಆಗಿರ್ತಕ್ಕಂಥ ನೀಲಮ್ಮ ಪೂಜಾರಿಯವರ ಮುಖಾಂತರವಾಗಿ ನಾವು ಸಾಲು ನಾಟಿಯನ್ನು ಆರಂಭಿಸಿದ್ದೇವೆ. ಇದು ಯುವ ಪೀಳಿಗೆಗೆ ಮಾದರಿ ಆಗಬೇಕು ಮತ್ತು ಯುವಕರು ಕೃಷಿ ಭೂಮಿಯತ್ತ ಸ್ವಲ್ಪ ಒಲವು ತೋರಬೇಕೆನ್ನುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಆರಂಭಿಸಿದ್ದೇವೆ. ಮೂಡುಬಿದ್ರೆ ತಾಲೂಕಿನ ಶಿರ್ತಾಡಿಯ ಕಂದಿರುವಿನ ಜೆಎನ್ಎಸ್ ಮನೆ ಎದುರು ಸುರೇಂದ್ರ ಅವರ ಒಂದಿಷ್ಟು ಜಾಗವಿತ್ತು. ಉದ್ಯಮದೊಂದಿಗೆ ತಮ್ಮ ಕೃಷಿ ಚಟುವಟಿಕೆಯ ಮೇಲಿನ ಪ್ರೀತಿ ಇಟ್ಟುಕೊಂಡಿರುವ ಸುರೇಂದ್ರ ತಮ್ಮ ಮನೆ ಮುಂದೆಯೇ ಒಂದು ಗದ್ದೆ ಬೇಕೆಂಬ ಹಂಬಲವಿತ್ತು. ಇವರ ತಂದೆ ಕೂಡ ಉತ್ತಮ ಕೃಷಿಕರಾಗಿ ಹಲವು ಪುರಸ್ಕಾರಗಳನ್ನು ಗಳಿಸಿದ್ದವರು. ಕೊನೆ ಕಾಲದವರೆಗೂ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದವರು. ಹಾಗಾಗಿ ತಾನು ಅದೇ ಹಾದಿಯಲ್ಲಿ ಮುಂದುವರಿಯಬೇಕೆಂಬ ಇಚ್ಛೆಯಿಂದ ಮನೆ ಮುಂದಿನ ಜಾಗವನ್ನು JCB ಮೂಲಕ ಸಮತಟ್ಟುಗೊಳಿಸಿದ್ರು. ಆದರೆ ಕೆಲವು ಕಲ್ಲು ಮಣ್ಣು ಎಂದು ಬಾಕಿ ಇತ್ತು. ಜಾಗ ಸಮತಟ್ಟಾಗಿ ಒಂದು ಗದ್ದೆಯ ರೂಪಕ್ಕೆ ಬರಬೇಕಾದರೆ ಅದಕ್ಕೆ ಟ್ರ್ಯಾಕ್ಟರ್ನ ಅಗತ್ಯವಿದೆ. ಟ್ರ್ಯಾಕ್ಟರ್ನವರು ನಾಳೆ ಬರ್ತೇವೆ, ನಾಡಿದ್ದು ಬರ್ತೇವೆ ಎಂದು ದಿನ ದೂಡಿದರೆ ವಿನಃ ಕಂದಿರುವಿನ ಆ ಕೃಷಿ ಕಾಯಕದತ್ತ ಹೋಗಲೇ ಇಲ್ಲ. ಟ್ರ್ಯಾಕ್ಟರ್ನ ಹಾದಿ ನೋಡಿ ಸುಸ್ತಾದ ಸುರೇಂದ್ರ ಅವರು ತಮಗೆ ಬೇಕಾದವರನ್ನು ಬರಲು ಹೇಳಿ ಹಾರೆ ಪಿಕ್ಕಾಸನ್ನು ಕೈಗೆತ್ತಿಕೊಂಡರು. ಅವರ ತಾಯಿ ನೀಲಮ್ಮ ಪೂಜಾರ್ತಿ ಮತ್ತು ಕುಟುಂಬದ ಹಿರಿಯರು ಕೃಷಿಕರು ಆದ ಶಿವಪ್ಪ ಪೂಜಾರಿಯವರು ಈ ಕೆಲಸಕ್ಕೆ ಮುಹೂರ್ತ ನೆರವೇರಿಸಿದರು. ಹಾರೆ ಪಿಕ್ಕಾಸಿನ ಮೂಲಕವೇ 4 ದಿನಗಳಲ್ಲಿ ಕೆಲಸ ಮಾಡಿ ಒಂದು ಸುಂದರವಾದ ಗದ್ದೆ ನಿರ್ಮಿಸಿ ಮಾದರಿಯಾಗುವ ಜೊತೆಗೆ ಇತರರು ಈ ಮನೆ ಎದುರಿನ ಗದ್ದೆಯನ್ನು ನೋಡುವಂತೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಒಂದು ರೌಂಡ್ ಗದ್ದೆಯ ಉಳುಮೆ ಕೆಲಸವನ್ನು ಮಾಡಿ ಮುಗಿಸಿ ನೇಚಿ ನೆಡುವ ಕೆಲಸವನ್ನು ಪೂರ್ಣಗೊಳಿಸುವ ಮೂಲಕ ಮನಸ್ಸು ಮಾಡಿದರೆ ಏನೂ ಸಾಧನೆ ಮಾಡಬಹುದೆನ್ನುವುದನ್ನು ಸುರೇಂದ್ರ ಅವರು ಮಾಡಿ ತೋರಿಸಿಕೊಡುವ ಮೂಲಕ ಇನ್ನಷ್ಟು ಯುವಕರಿಗೆ ಮಾದರಿಯಾಗಿದ್ದಾರೆ.